ಏನ ತಾಳಿನ ಇದನ್ನ ನೀ ಗಂಡಸ ಆಗಿದ್ರೆ ನಮ್ಮ ಅಪ್ಪನ ಮುಂದೆ ತಾಳಿ ಕಟ್ಟಬೇಕ ಮತ್ತೆ ಮಾಡ್ತೀವಿ
ಮಾತಿನಲ್ಲಿ ಸೋದರನಿಗೆ ಇನ್ನೂರು ಚಂಚನನ್ನು ಹಣದ ಆಚೆ ಹಚ್ಚಿ ಮೈಲಾರಿ ಹೆಂಡತಿಯ ಶೀಲಾಳನ್ನು ನನ್ನ ಆಧಾರಗಳಿಯಾಗಿ ಪಡೆಯಲೇಬೇಕು. ಶೀಲಾ, ನೀನು ಸೌಂದರ್ಯದಲ್ಲಿ ರಾಜಕುಮಾರಿಯಂತೆ, ಈ ದೇವೇಂದ್ರ ಪಾಲಿಗೆ ನೀನೇ ಸ್ವರ್ಗದ ಸುಕುಮಾರಿ. ನಾನು ತಲೆಯಲ್ಲಿ ಏರಿಕೆ ಮಾಡಿಕೊಂಡಿರುವ ಬಡವನ ಮನೆಯ ಬಂಗಾರದ ಗಿಳಿ ಈ ದೇವೇಂದ್ರನ ಪ್ರೇಮದ ಗೂಡಿನ ಕಡೆಗೆ ಬರ್ತಾ ಇದೆ. ಬರಲಿ ಬರಲಿ. ನಿಂತಿದ್ದ ಬಡತನ ಕೆಸರಿನಲ್ಲಿ ಅರಳಿದ ಕಮಲವೇ. ನೋಡಿ, ನನ್ನ ಹೆಸರು ಕಮಲ, ಮಿಸಸ್ ಶೀಲಾ ಮೈಲಾರಿ ಅಂತ. ಗೊತ್ತು, ನಿನ್ನ ಹೆಸರ ಶೀಲಾ ಎನ್ನುವುದು ಗೊತ್ತು. ಆದರೆ ನಾನು ಯಾರೆಂಬುದು ನಿನಗೆ ಗೊತ್ತಿರಬೇಕಲ್ಲವೇ? ಗೊತ್ತು. ರೈತರ ಬಾಳಿನಲ್ಲಿ ಚದುರಂಗ ಆಟ ಆಡುವ ಹರಾಮ್ ಕೋರ ಅನ್ನೋದು ಚೆನ್ನಾಗಿ ಗೊತ್ತು. ಅಷ್ಟೇ ಅಲ್ಲ, ಬಡ ಹೆಣ್ಣು ಮಕ್ಕಳು ಒಂಟಿಯಾಗಿ ಸಿಕ್ಕಾಗ ಅವರ ಶೀಲವನ್ನೇ ಕದ್ದು ತಿನ್ನುವ ಸಾವ ಪಿಶಾಚಿ ಸರ್ಪ ಎನ್ನುವುದೂ ಗೊತ್ತು. ಈ ದೇಶಕ್ಕೆ ಅನ್ನ ಹಾಕುವ ಅನ್ನದಾತರ ಮನೆಗೆ ಕನ್ನ ಹಾಕುವ ಬಣ್ಣ ಎನ್ನುವುದು ಚೆನ್ನಾಗಿ ಗೊತ್ತು. ಈ ಎಮ್ಮೆಲ್ಲ ಮನಸ್ಸು ಮೃದು ಮಲ್ಲಿಗೆ ಬೆಳಕು ಕೆಡಿಸಿಕೊಂಡು ನಿಂತರೆ ಚಟ್ಟ ಕಾಳಿಂಗ ಸರ್ಪ. ಬಹುದಿನಗಳಿಂದ ನಾನು ನಿನ್ನ ಮೇಲೆ ಕಟ್ಟಿರುವ ಕನಸಿನ ಗೋಪುರ ಎಂದು ನಿನ್ನಿಂದ ನನಗಾಗಲೇಬೇಕು. ಈ ನಿನ್ನ ತಂತ್ರದ ಬಾಳೆ ಅಂತ ಮೈ ಮಾಟನ್ನು ಕಣ್ಣಿನಿಂದ ನೋಡಿ ಸಾಕಾಗಿ ಹೋಗಿದೆ. ಸುಮ್ಮನೆ ಕತ್ತುಪ್ಪಾಗಿ ಯಾರಿಗೂ ತಿಳಿಯದಂತೆ ಒಂದೇ ಒಂದು ರತಿ, ಒಂದೇ ಒಂದು ನನ್ನ ಮಂಚದ ರತಿಯಾಗಿ ಆಸೆಯನ್ನು ಪೂರೈಸು. ತಿರಸ್ಕರಿಸಿದರೆ ನೀನಿನ ಸೌಂದರ್ಯ ಮಸರದ ಮಲ್ಲಿಗೂ ಆಗುವುದು ನಿಶ್ಚಿತ. ಪಾಪಿ ನಿನಗೆ ಓಟು ಕೊಟ್ಟು ಆರ್ತಿ ತಂದ ಪ್ರಜಾ ಜನತೆಗೆ ಮೋಸ ಮಾಡುವ ವಿಷಯದಂತೂ ನನ್ನ ಮೈದನನ್ನು ತಲೆ ಕೆಡಿಸಿ ಅಣ್ಣ ತಮ್ಮಂದರ ಮಧ್ಯೆ ವಿಷದ ಬೀಜವನ್ನೇ ಬೀಟಿ ಬಂಗಾರದಂತ ಸಂಸಾರದಲ್ಲಿ ಹುಳಿ ಹೆಂಗಿದೆ. ಅಷ್ಟೇ ಅಲ್ಲ, ನನ್ನ ಮಾವನವನ್ನ ಮನೆಯಿಂದ ಹೊರಹಾಕಿಸಿದಲ್ಲ, ಈ ನನ್ನ ನಾಳೆ ಇವನ ಶಾಪ ನಿನ್ನನ್ನು ತಟ್ಟದೆ ಬಿಡೋದು. ಅಷ್ಟೇ ಅಲ್ಲ, ಈ ನಿನ್ನ ದೇಹ ಹತ್ತು ಕಾಯಿಗಳ ಪಾಲಾಗುವುದು ನಿಶ್ಚಿತ. ಎಂದಿನ ಪೌರುಷ ನನ್ನ ಮುಂದೆ ನಡೆಯುವುದಿಲ್ಲ. ದಶಮುಖ ರಾವಣವನ್ನು ಸೀತೆಯನ್ನು ಆವರಿಸಿಕೊಂಡು ಹೋದಂತೆ ಎಂದು ನಿನ್ನ ಫಲಗಳನ್ನು ಒತ್ತೊಯ್ದು ನಿನ್ನ ಶೀಲ ಕೆಡಿಸುತ್ತೇನೆ. ಸುಮ್ಮನೆ ತುಡಿಬಿಟ್ಟರೆ ನನ್ನ ಆಸೆಯನ್ನು ಪೂರೈಸು. ಇಲ್ಲವಾದರೂ ಒಪ್ಪುಡಿದೇಳುವುದು ನನ್ನ ಅಗ್ನಿಯ ಕಾರಸ್ಥಾನ. ಕಾಮಕತ್ತು ಮೃಗವು ಏನಲ್ಲಿ ಎಲೆಬಿಲ್ಲದ ನಾಲಿಗೆಯಿಂದ ಬಾಯಿಗೆ ಬಂದಾಗ ಹರಿಬಿಡ್ತೀರ. ಸೀತೆಯನ್ನು ಹೊತ್ತು ಈಗ ರಾವಣನ ಸ್ಥಿತಿ ಏನಾಯ್ತು ಅಂತ ಗೊತ್ತು ತಾನೆ. ಅದರಂತೆ ನೀನ ನನ್ನ ಮುಟ್ಟಲು ಬಂದ್ರೆ ನನ್ನ ಗರತಿ ಎಂಬ ಬೆಂಕಿಯಿಂದ ಸುಟ್ಟು ಭಸ್ಮವಾದ್ರೆ ಗರತಿತನದ ಮರ್ಮವನ್ನು ಅರಿಯದ ಅತ್ತ ಹೆಣ್ಣೆ ಈಗಾಗಲೇ ಮದುವೆಯಾದ ಮುನ್ನವೇ ಅದೆಷ್ಟೋ ನನ್ನಂತ ರಸಿಕರ ಮಂಚಕ್ಕೆ ರಾಣಿಯಾಗಿದ್ದೆ ಅನ್ನೋದು ಯಾರ ಕಾಣೆ. ಈಗಿನ ಯುಗದಲ್ಲಿ ಗಂಡಸು ತನ್ನ ಮಾನಕ್ಕೆ ಅಂಜಿ ಸುಮ್ಮನಿದ್ದರು ನಿಮ್ಮಂತ ಸೋಗಿನ ಸೂರ್ಯರ ಅಂಕು ಡೊಂಕಿಲ ಸೊಂಟವನ್ನು ತೋರಿಸಿ ಗಂಡಸಿನ ಮನಸ್ಸು ಚಂಚಲ ಮಾಡಿ ಆ ಪ್ರೇಮವೊಂದಿಗೆ ಕದ್ದು ಕಾಮದ ಕ್ರೀಡೆಯನ್ನು ಆಡಿ ಮತ್ತೆ ಈ ಸಮಾಜದ ಮುಂದೆ ಮಾನ್ ಪತಿರತಿ ಅಂತ ಪೋಜು ಕೊಡುವ ಕೆಟ್ಟ ಹುಳಗಳಿರ್ತಿಲ್ಲ ಇಲ್ಲ ಸಮಾಜದಲ್ಲಿ. ಏಕೆ ಬೆಳ್ಳಿ ಜಿಂಕೆ ಅಂತ ದೂರ ಸರಿತಿರ್ಲಿ. ಗೋಣನ್ನ ಬಳಿಗೆ ಒಂದೇ ಒಂದು ಸಾರಿ ಇಬ್ಬರು ಸೇರಿ ಹಬ್ಬದ ಊಟ ಮಾಡೋಣ. ಬಾಯಿ ಮುಚ್ಚು ಚಾಂಡ. ಅಂತ ದೊಡ್ಡವರ ವಂಶದಲ್ಲಿ ಜನಿಸಿದ ನೀನು ದೊಡ್ಡ ಗುಣವಿಲ್ಲದ ಮರ್ಕಟಾಗಿರು. ನಿನಗೆ ಹೆಣ್ಣು ಮನಸ್ಸು ಮಾಡಿದರೆ ಒಂದು ಗಂಡಿನ ಭವಿಷ್ಯವನ್ನೇ ಸುಟ್ಟು ಭಸ್ಮ ಮಾಡುವುದು, ನಾಶ ಮಾಡುವುದು.
ನಿನಗೆ ಸುಮ್ಮನೆ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟು ಹೋದ್ರೆ ಸರಿ, ಇಲ್ಲದೆ ಹೋದ್ರೆ ನೀನು ಮೀಟೆ ಹೊತ್ತ ಗಂಟೆ ಆಗಿದ್ರೆ ಒಂದ್ ಹೆಜ್ಜೆ ಮುಂದೆ ಇಟ್ಟು ಬಾ, ನನ್ನ ಕಾಲಲ್ಲಿರುವ ಚಪ್ಪಲಿಯಿಂದ ಪೂಜೆ ಮಾಡಬೇಕಾಗ್ತದೆ. ಈ ನವಯುಗದ ನಾರಿ ಮಣಿ ತೊರದ ಕಂಡರಿ ಅಂತಿರುವ ನಿನ್ನ ತಳಚಿತ್ರ ಕೆಂಪಾದ ಕಲ್ಲವನ್ನು ಕಚ್ಚಿದಾಗಲೇ ನನ್ನ ಮನಕ್ಕೆ ಶಾಂತಿ. ಕಸ್ತೂರಿಯನ್ನು ತನ್ನಲ್ಲಿ ಇಟ್ಟಿಕೊಂಡು ಎಲ್ಲಿದೆ ಸುಗಂಧದ ವಾಸನೆಯನ್ನು ಹುಡುಕುತ್ತಾ ಹೋಗುವಂತೆ ಸುಗಂಧದ ಸೋಸುವ ಪರಿಮಳ ಎದುರಿಗೆ ನಿಂತಿರುವಾಗ ಹಾಗೆ ಹೋಗೋನೆ ಈ ಮೂರು ಲೋಕದ ಗಂಡರ ಗಂಡ. ಮನಸ್ಸು ಕಲ್ಲಾಗಿಸಿಕೊಂಡು ಕಣ್ಣು ಮುಚ್ಚಿಕೊಂಡು ಬಾಣನ ಸನಿಯಕ್ಕೆ ಮಾನವಂತರ ಮನೆ ಹೆಣ್ಣನ್ನು ಮುಟ್ಟಿದ್ದಕ್ಕೆ ಇದು ನಾನನಿಗೆ ಕೊಟ್ಟ ಬಹುಮಾನ. ಸುಮ್ಮನೆ ಹುಚ್ಚಿನಾಯಂತೆ ಬಾಯಿ ಮುಚ್ಕೊಂಡು ಹೊರಟು. ಇನ್ನು ನನ್ನ ಕೆನ್ನೆಗೆ ಕೊಟ್ಟ ಪೆಟ್ಟಿನ ಸೇಡಿನ ಪ್ರತಿಕಾರ ನಾನು ತೀರಿಸದಿದ್ದರೆ ನನ್ನ ಶ್ರೀಮಂತ ದರ್ಪಕ್ಕೆ ಅವಮಾನ. ಕೆಲವು ಜನಗಳಲ್ಲಿ ಈ ನಿನ್ನ ಚೀಲ ಈ ದೇವೇಂದ್ರ ಕಾರತನದಿಂದ ನಾಯಿ ಮುಟ್ಟಿನ ಮಡಿ ನಿಶ್ಚಿತ. ಹಗಲು ರಾತ್ರಿ ಹೊಲದಲ್ಲಿ ದುಡಿದರು ಬಹುಶಃ ಬೆಳಗ್ಗೆ ಹಾಕಿದ ಬೀಜ ಗೊಬ್ಬರದ ಬಡ್ಡಿ ಸಾಲ ತೀರುವಷ್ಟರಲ್ಲೇ ರೈತನ ಜೀವನ ಹುಣಸೆ ಮರದಂತೆ ಮುಪ್ಪಾಗುತ್ತದೆ. ಮುಂದಿನ ವರ್ಷ ನಮ್ಮ ಭೂಮಿ ಬೆಳೆಯಬಹುದು, ಹಿಂದೆಲ್ಲ ನಮಗೆ ಬೆಲೆ ತಕ್ಕ ಬೆಲೆ ಸಿಗುತ್ತೆ ಅಂತ ಕನಸು ಕಾಣುವುದೇ ವಿನ ಕನಸು ನಡೆಸಾಗುವ ಕಾಲ ಮಾತ್ರ ದೂರ. ಹೇ ಶ್ರೀ ಬಸವೇಶ್ವರನೇ, ಈ ರೈತರ ಹೋರಾಟವನ್ನು ಎಂದು ನಿವಾರಣೆ ಮಾಡುತ್ತೀಪ್ಪ ತಂದೆ. ನಿಂಗೇಕೋ ನೀವು ಚಿಂತಿಸಬತ್ತ ಆ ದೇವರ ಮುಂದೆ ಉಸಿರಿಗೆಲ್ಲ ಉಸಿರು ಹಾಕುತ್ತಾ ಯಾಕೆ? ರೈತ ಭೂಮಿಯಲ್ಲಿ ಬೇಸರ ಮಾಡಿಕೊಳ್ಳದೆ ದುಡಿದರು ರೈತರ ಕೋಳಿಗೆ ಅಂತ್ಯವೇ ಇಲ್ಲವೇ? ಸ್ವಾಮಿ, ಆ ದೇವರು ಪ್ರತಿಯೊಬ್ಬರ ಜೀವನದಲ್ಲಿ ಅಂತೆ ಎಂಬ ಫುಲ್ವೇರಾಮ ಇಟ್ಟೇ ಇಟ್ಟಿರುತ್ತಾನೆ. ನೋಡಿ, ರೈತರು ನಂಬಿದ ಆ ಭೂತಾಯಿ ಈ ವರ್ಷ ಅಲ್ಲ ಮುಂದಿನ ವರ್ಷವಾದ್ರೂ ಕೈ ಹಿಡಿತಾನೆ. ನೀವು ಯಾವುದಕ್ಕೂ ಚಿಂತಿಸಬೇಡಿ ಸ್ವಾಮಿ. ಮನೆ ಮಂದೆಲ್ಲ ದುಡಿದ ಬೆಳೆಯನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಿ ಬಂದ ಹಣದಷ್ಟು ಗೊತ್ತೇ 50,000. ಅದರಲ್ಲಿ ಕಮಿಷನ್ ಬೀಜ ಗೊಬ್ಬರದ ಬಡ್ಡಿ ಮುರಿದುಕೊಂಡು ಕೇವಲ ರೈತರಿಗೆ 10,000 ಉಳಿದಿದೆ. ಅಂದ ಮೇಲೆ ರೈತನ ಮಗ ಯಾವಾಗ ಉದ್ಧಾರ ಆಗುತ್ತಾನೆ? ದುಡಿದ ಬೆಳೆಗೆ ಬೆಲೆ ಸಿಗ್ಲಿಲ್ಲ ಅಂತ ಕೈ ಕಟ್ಟಿ ಕುಳಿತರೆ ಹೇಗೆ ಸ್ವಾಮಿ? ನೀವೆಲ್ಲರೂ ರೈತರು ಹಳ್ಳಿ ಹಳ್ಳಿಗೆ ಹೋಗಿ ಎಲ್ಲರನ್ನ ಒಟ್ಟುಗೂಡಿಸಿ ಈ ಸರ್ಕಾರದ ಜೊತೆ ಹೋರಾಟ ನಡೆಸಿದ್ರೆ ಈ ರೈತ ಮಗ ಉದ್ಧಾರವಾಗೋದು. ರೈತರ ಕಷ್ಟ ನಷ್ಟಗಳನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡಲು ಹಳ್ಳಿಗೊಬ್ಬ ಪ್ರೊಫೆಸರ್ ನಂಜುಂಡಸ್ವಾಮಿ ಅಂತ ರೈತರು ಮತ್ತೆ ಉದಯಿಸಿ ಬಂದರೆ ಸರ್ಕಾರ ರೈತರ ಮಾತು ಕೇಳುತ್ತದೆ. ಇಲ್ಲವಾದರೆ ರೈತರ ಬಾಳು ಕಣ್ಣೀರಿನ ಗೋಳಿನ ಕಥೆಯಾಗಿ ಉಳಿಯುತ್ತದೆ. ಉಳಿಯುತ್ತದೆ. ನೋಡಿ ಸ್ವಾಮಿ, ನೀವೆಲ್ಲರೂ ಅವರಂತೆ ಹೋಗಿ ರೈತರನ್ನೆಲ್ಲ ಒಂದುಗೂಡಿ ಹಳ್ಳಿಯಲ್ಲಿ ಒಗ್ಗಟ್ಟಿನಿಂದ ಆ ರೈತರ ಕಿವಿಯಲ್ಲಿ ಬೋಧನೆ ಮಾಡಿ ಸರ್ಕಾರ ಜೊತೆ ಹೋರಾಟ ಮಾಡಿ ರೈತ ಬೆಳೆದ ಬೆಳೆಗೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ ಅಂತ ಈ ದುಷ್ಟ ಭ್ರಷ್ಟ ದಲ್ಲಾಳಿ ಅಂಗಡಿಗೆಲ್ಲ ನೀವು ಅವರ ಜೊತೆ ಹೋರಾಟ ಮಾಡಲೇಬೇಕು. ಅವನಿಗೆ ತಕ್ಕ ಪಾಠ ಬುದ್ಧಿ ಕಲಿಸಲು ಸಿದ್ಧನಾಗಬೇಕು. ಇಂದಿನಿಂದ ಈ ಬಯಲಾರಿ ಕಾಯ ಕಳೆಯೋದು ಅಂದ ಹಾಗೆ ಸಾಗರ ಸರೋಜ ಎಲ್ಲಿ ಕಾಣ್ತಾ ಇಲ್ವಲ್ಲ? ಮನೆಯಲ್ಲಿ ಕುಳಿತುಕೊಂಡು ಬೇಜಾರಾಗಿರ್ಬೋದು, ಸಿನಿಮಾ ನೋಡಲು ಹೋಗಿರ್ಬೋದು ಅಂತ ಕಾಣಿಸುತ್ತೆ. ಬಹಳ ಸಂತೋಷವಾಯ್ತು ಕರೆ. ಅದು ಹೇಗೆ? ಇದು ಹೀಗೇನೆ ಈಗ ತಾನೇ ನಿಮಗೆ ಯಾಕೆ ಸಂತೋಷ ಆಗ್ತೇನೆ ಅಂತ ಇದೇನಿಲ್ಲ, ನಾವು ತಂದೆ ಆಗ್ತಾ ಇದ್ದೇನೆ. ಈ ಶುಭವಾರ್ತೆಯಲ್ಲಿ ನುಡಿಸು ಒಂದು ಪ್ರೇಮದ ಗೀತೆಯನ್ನು.
ನುಡಿಯಲ್ಲಿ ನನ್ನೇ ತಿಳಿದೆಯ ನಾನೆನ್ನ ಬಿಡುದು ಯಾರಿಗೂ ನನ್ನ ಜೀವ ಯಾರಿಗೂ ಅವನು ಕಳೆದಂತೆ ಈ ಜೀವ ಕಳೆದಾಯ್ತು ಈ ಬಂದು ಬಾಳಲ್ಲಿ ತುಂಬಿತು ಸಾವಿಗೆಂದು ಒಂದಾಗಿ ಸಾಗಿ ಬಾಳುವ ಅದೇ ನನ್ನ ನುಡಿಯಲ್ಲಿ ನನ್ನೇ ತಿಳಿದೆಯ ಬನ್ನಿ ಇನ್ಸ್ಪೆಕ್ಟರ್, ನನ್ನ ತಂದೆ ಮಾಡಿಸಿಕೊಟ್ಟಂತ 10 ತೊಲೆ ಬಂಗಾರದ ನೆಕ್ಲೆಸ್ನ ಕಳು ಮಾಡಿದಂತ ಪಾಪಿಗಳು ಇಲ್ಲೇ ನಿಂತಿದ್ದಾರೆ ನೋಡಿ, ಅವರನ್ನು ಸರಿಯಾಗಿ ವಿಚಾರ ಮಾಡಿ ಹೇಳ್ಕೊಂಡು ಹೋಗಿದ್ದೇನೆ. ಹೌದು ಸರ್, ನನ್ನ ಹೆಂಡತಿ ಹೇಳುವುದು ನಿಜ. ಮಿಸ್ಟರ್ ಮೈಲಾರಿ, ನಿಮ್ಮ ತಮ್ಮ ನಿಮ್ಮ ಸೊಸೆ ಹೇಳುವುದು ಸತ್ಯವೇ? ಸರ್, ಈ ಊರಿಗೆ ಅಷ್ಟೇ ಅಲ್ಲ, ಇಡೀ ಸುತ್ತ ಹಳ್ಳಿಗೆ ಗೊತ್ತು ಈ ರೈತರ ರಾಮಣ್ಣನಿಗೆ ಅಂತದ್ದು ಒಂದು ಅಂದ ಮೇಲೆ ಈಗ ವಿಚಾರ ಮಾಡಿ ನೋಡಿ ಸರ್. ಅಣ್ಣ, ನೀನು ಈ ರಾಕ್ಷಸ ಮಾತನ್ನ ನಂಬಿದೆ. ತಂಗಿ ಶೀಲಾ, ನಮ್ಮ ಪೊಲೀಸ್ ಸ್ಟೇಷನ್ಗೆ ಯಾರೇ ಬಂದು ಕಂಪ್ಲೇಂಟ್ ಕೊಟ್ಟರು ಒಂದು ವಿಚಾರಿಸುವುದು ನಮ್ಮ ಕರ್ತವ್ಯಮ್ಮ. ಇವಳ ಕಣ್ಣೀರಿಗೆ ನೀವು ಕರುಣೆ ತೋರಿಸೋದನ್ನ ಬಿಟ್ಬಿಡಿ. ಮೊದಲು ನೀವು ನಿಷ್ಠಾವಂತ ಅಧಿಕಾರಿ ಆಗಿದ್ದೆ, ಆದ್ರೆ ನಿಮ್ಮ ಏಜೆನ್ಸಿ ನೀವು ಯಾವ ರೀತಿ ನೀವು ಕೆಲಸ ಮಾಡ್ಬೇಕು ಅನ್ನೋದನ್ನ ಮೊದಲು ಕಲೀರಿ. ಎಳ್ಕೊಂಡು ಹೋಗಿ ಅವರನ್ನ ಬೆಂಡೆತ್ತಿ ಗೊತ್ತಾಗತ್ತೆ ಸತ್ಯ ಏನು ಅಂತ. ಮಿಸ್ ಸರೋಜಾ, ನಿಮ್ಮಿಂದ ನಾನು ಪಾಠ ಕಲಿಯಬೇಕಾಗಿಲ್ಲ. ಮೈಲಾರಿ, ನಿನ್ನ ಸೊಸೆ ಚಿನ್ನ ನೆಕ್ಲೆಸ್ ಕಳು ಮಾಡಿದ್ದೀಯ ತಾನೇ? ಸರ್, ಈ ಮೈಲಾರಿ ಹುಟ್ಟಿ ಇಷ್ಟು ದೊಡ್ಡವನಾದರೂ ಒಂದು ಸಣ್ಣ ಸೂಚಿಯನ್ನು ಕದ್ದವನಲ್ಲ. ನನ್ನ ನಂಬಿ ಸರ್. ಹಾಗಾದರೆ ಇದ್ದ ಇಬ್ಬರಲ್ಲಿ ಕದ್ದವರಾರು? ವೈದ್ಯರ ಇಬ್ಬರು ಅಣ್ಣಂದರು ಹಗಲೆಲ್ಲೂ ನಿನ್ನ ಶ್ರೇಯಸ್ಸಿಗಾಗಿ ಇಲ್ಲಿವರೆಗೂ ದುಡಿದಿದ್ದಾರೆ. ಆದರೆ ಸೊಸೆಯ ಚಿನ್ನದ ಸರಿಯನ್ನ ಕದಿಯುವಂತ ಮೂರ್ಖರು ನಾವಲ್ಲಪ್ಪ, ನಾವಲ್ಲ. ಅಂದಾಜಿಗೆ ನೀವು ಒಂದು ಮನೆಯಿಂದ ಬಂದ ಹೆಣ್ಣು ಎನ್ನುವುದು ನೆನಪಿರಲಿ. ಇನ್ಸ್ಪೆಕ್ಟರ್, ಏನು ಮಾಡ್ತಾ ನಿಂತಿದ್ದೀರಿ? ವಿಚಾರಿಸಿ ಇವರನ್ನು. ದೇವರ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ನಾವು ಕಳ್ಳರಲ್ಲ, ಸುಳ್ಳರಲ್ಲ, ಸತ್ಯ ನ್ಯಾಯಕ್ಕಾಗಿ ಸಿರಿವಾಗಿ ನಡೆಯುವ ಮುಗ್ಧ ರೈತ ಜೀವಿಗಳು ಸರ್. ನಾವು ಮುಗ್ಧ ರೈತ ಜೀವಿಗಳು ಸರ್. ಇವರಿಬ್ಬರಿಗೆ ನಿಮ್ಮ ಕೈ ರುಚಿ ತೋರಿಸಿ, ಆವಾಗ ಗೊತ್ತಾಗುತ್ತದೆ ಸತ್ಯದ ಬಣ್ಣ ಏನು ಎನ್ನುವುದು. ಸಾರಿ ಮೈಲಾರಿ, ದಿಸ್ ಇಸ್ ಮೈ ಡ್ಯೂಟಿ. ತಂಗಿ ಶೀಲಾ, ಎಲ್ಲಿಯಾದರೂ ಬಚ್ಚಿಟ್ಟಿದೆಯಲ್ಲಮ್ಮ? ಅಲ್ಲ, ನನ್ನ ಕೊಳ್ಳಲ್ಲಿರುವ ಮಾಂಗಲ್ಯ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ನಾನು ಯಾವ ಸರವನ್ನು ಕಟ್ಟಿಲ್ಲ, ನಾವು ಕಳ್ಳರಲ್ಲ, ನಾನು ಬೇಕು ಅಂತ ಮುಚ್ಚಿಟ್ಟು ನಿನ್ ಮೇಲೆ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದೇನಕ್ಕ. ಬನ್ನಿ ಹೋಗೋಣ. ನಿಲ್ಲಿಕೊಳ್ಳಿ. ಇದಕ್ಕೆ ಇನ್ನ ಈ ಕಥೆ ಮುಕ್ತಾಯವಾಗಿಲ್ಲ. ಒಳಗಡೆ ಇರುವ ನನ್ನ ನಾಸ್ತಿಗೆ ಸುಡಿಗೆ ಚೆಕ್ ಮಾಡಿ ನೋಡಿ. APC, ಒಳಗಡೆ ಹೋಗಿ ಶೀಲಾ ಸುಟ್ಕೆ ಚೆಕ್ ಮಾಡಿ, ಅದರಲ್ಲಿ ಯಾವ ವಸ್ತು ಏನಾದರೂ ಸಿಕ್ಕರೆ ತೆಗೆದುಕೊಂಡು ಬನ್ನಿ. ತಿಳಿಯುತ್ತೆ?
ಸರಿಯಾಗಿ ಮತ್ತು ಬೆಂಡೆತ್ತಿ ಸತ್ಯ ತಾವೇ ಒಪ್ಕೋತಾರೆ. ಬೈಲಾರಿ ನಿಮ್ಮ